ಜನರು ಈಗಾಗಲೇ ಏನು ಒಟ್ಟಾರೆಯಾಗಿ ಸೇರಿ ಈ ಒಂದು ವಿಚಾರವನ್ನ ಮಾಡಿದಾರಲ್ಲ, ಸೊ ಅವೆಲ್ಲದರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು ಆ ರಿಮ್ಯಾಂಡ್ ಅರ್ಜಿಯಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಒಂದ್ ಕಡೆ ದರ್ಶನ್ ಪರ ವಕೀಲರು ಕೇಳ್ತಾ ಇದ್ರು, ಈಗಾಗಲೇ ತನಿಖೆ ಆಗಿದೆ, ಎಲ್ಲರನ್ನ ಅರೆಸ್ಟ್ ಕೂಡ ಮಾಡಿ ಆಗಿದೆ, ಈಗಾಗಲೇ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು, ಹಾಗಾಗಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು, ಯಾವುದೇ ರೀತಿಯಲ್ಲೂ ಕಸ್ಟಡಿಗೆ ಕೊಡಬಾರ್ದು ಅಂತ ಹೇಳಿ. ಬಟ್ ಏನೆಲ್ಲ ಪ್ರಮುಖವಾದ ಬಲವಾದ ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು ಅಂತ? ನವಿತಾ, ನಿನ್ನೆ ಸಂಜೆ ನಟ ದರ್ಶನ್ ಸೇರಿದಂತೆ ಒಟ್ಟು 13 ಜನ ಆರೋಪಿಗಳನ್ನು ಕೂಡ ಅಷ್ಟೇ ಕೋರ್ಟ್ಗೆ ಹಾಜರುಪಡಿಸಿದ್ರು. ಹಾಜರುಪಡಿಸಿದ ಸಂದರ್ಭದಲ್ಲೂ ಕೂಡ ಅಷ್ಟೇ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಅಷ್ಟೇ ಪೊಲೀಸರು ಮಾಡಿಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಕೂಡ ಸಲ್ಲಿಕೆ ಮಾಡಿದ್ರು. ಆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಒಟ್ಟು 9 ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ. ಯಾವ ಕಾರಣಕ್ಕೆ ನಮಗೆ ಆರೋಪಿಗಳು ಪೊಲೀಸ್ ಕಸ್ಟಡಿಗೆ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಉಲ್ಲೇಖಿಸಿ ಜಡ್ಜ್ಗೆ ಮನವಿಯನ್ನು ಕೂಡ ಮಾಡ್ಕೊಂಡು, ಅದರಲ್ಲಿ ಪ್ರಮುಖವಾದಂತದ್ದು ಏನು ಅಂತಂದ್ರೆ, ಈ ಒಂದು ಕೊಲೆ ಪ್ರಕರಣ ಏನ್ ನಡೆದಿದೆ, ಈ ಒಂದು ಕೊಲೆ ಪ್ರಕರಣ ನಡೆದಿರುವ ಪವಿತ್ರ ಗೌಡ ಹೇಳಿದಂತೆ ಈ ಒಂದು ಕೊಲೆ ಆಗಿದೆ. ಯಾಕಂದ್ರೆ ಆಕೆಗೆ ಅಶ್ಲೀಲವಾದಂತಹ ಮೆಸೇಜ್ ಮಾಡ್ತಿದ್ದಂತ ಕಾರಣಕ್ಕೆ ಕೊಲೆ ಆಗಿದೆ. ಜೊತೆಗೆ ಪ್ರಮುಖವಾಗಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡುವಂತ ಹಿಡಿದು ಆತನ ಶೆಡ್ಗೆ ಕರೆತರುವಂತದ್ರವರೆಗೂ ಎಲ್ಲವೂ ಕೂಡ ಅಷ್ಟೇ ದರ್ಶನ್ ಅಣತೆಯಂತೆ ಆಗಿದೆ ಅನ್ನುವಂಥದ್ದನ್ನು ಕೂಡ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಆರೋಪಿಯನ್ನ ಕೊಲೆ ಮಾಡಿದಂತಹ ಬಳಿಕ ಇವರು ಸಾಕ್ಷಿ ನಾಶವನ್ನ ಮಾಡಲು ಕೂಡ ಅಷ್ಟೇ ಎಲ್ಲಾ ರೀತಿಯಂತಹ ಪ್ರಯತ್ನಗಳನ್ನ ಮಾಡಿದ್ದಾರೆ. ಅದೇ ಒಂದು ಕಾರಣಕ್ಕೋಸ್ಕರ ಶೆಡ್ ನಿಂದ ನೇರವಾಗಿ ಒಂದು ಬಾಡಿಯನ್ನ ಡಿಸ್ಪೋಸಲ್ ಮಾಡೋದಕ್ಕೆ ಇವರು ಒಂದು ರಾಜಕಾಲುವೆಯನ್ನು ಆಯ್ಕೆ ಮಾಡ್ಕೊಂಡಿದ್ರೆ, ರಾಜಕಾಲುವೆಯಲ್ಲಿ ಬಾಡಿ ಹಾಕಿದ್ರೆ ಕೊಚ್ಕೊಂಡು ಹೋಗುತ್ತೆ, ಇದು ಅನಾಥ ಶವ ಅಂತ ಹೇಳ್ಬಿಟ್ಟು ಸಾಕ್ಷಿಗಳನ್ನ ನಾಶ ಮಾಡಬಹುದು ಅನ್ನುವಂಥದ್ದು ಕಾರಣಕ್ಕೋಸ್ಕರ ಸಾಕ್ಷಿ ನಾಶಕ್ಕೂ ಕೂಡ ಅಷ್ಟೇ ಒಂದು ಪ್ರಯತ್ನವನ್ನ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಪ್ರಮುಖವಾಗಿ ಉಲ್ಲೇಖವನ್ನ ಮಾಡಿದರೆ. ಜೊತೆಗೆ ಈಗಾಗಲೇ ಮರಣೋತ್ತರ ಪರೀಕ್ಷೆ ನಡೆದಿದ್ದು ಮೇಲ್ನೋಟಕ್ಕೆ ಸುಮಾರು 15 ಕಡೆಗಳಲ್ಲಿ ಇಂಜುರಿ ಆಗಿರುವಂತದ್ದು ಕೂಡ ಗೊತ್ತಾಗಿದೆ. ಜೊತೆಗೆ ಆತನ ಮರ್ಮಾಂಗಕ್ಕೂ ಕೂಡ ಅಷ್ಟೇ ಇವರು ಹಲ್ಲೆಯನ್ನ ಮಾಡಿ ಕೊಲೆ ಮಾಡಿರುವಂತದ್ದು ಕೂಡ ಅಷ್ಟೇ ಈಗಾಗಲೇ ವೈದ್ಯಕೀಯ ಪರೀಕ್ಷೆಯ ಮೇಲೆ ಗೊತ್ತಾಗಿದೆ. ಇದರ ಬಗ್ಗೆ ಕೂಡ ಅಷ್ಟೇ ಕೂಲಂಕುಷವಾದಂತ ತನಿಖೆ ಮಾಡಬೇಕು. ಯಾರು ಮತ್ತು ಎಲ್ಲಿ ಎಷ್ಟು ಜನ ಹೊಡೆದ್ರು ಮತ್ತು ಆತನನ್ನ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲ ಒಂದು ಆಯುಧಗಳನ್ನು ಇವರು ಬಳಕೆಯನ್ನ ಮಾಡಿದ್ರು, ಜೊತೆಗೆ ಪ್ರಮುಖವಾಗಿ ಸ್ಥಳ ಮಹಜಾರ ಆಗಿರ್ಬೋದು ಅಥವಾ ಇನ್ನೊಂದಷ್ಟು ರಿಕವರಿ ಮಾಡುವಂತ ಉದ್ದೇಶ ಆಗಿರ್ಬೋದು, ಮತ್ತು ಈಗಾಗಲೇ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಕಲೆಕ್ಟ್ ಮಾಡಲಾಗಿದೆ. ಒಂದಷ್ಟು ಸಿಸಿ ಕ್ಯಾಮೆರಾದ ವಿಜುವಲ್ಸ್ ಕೂಡ ಕಲೆಕ್ಟ್ ಮಾಡ್ಕೊಳ್ಳಲಾಗಿದೆ, ಸಿಡಿಆರ್ ರಿಪೋರ್ಟ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದೆ, ಮತ್ತು ಟವರ್ ಡಂಪ್ ನ ಮೂಲಕವಾಗಿ ಕೂಡ ಅಷ್ಟೇ ದರ್ಶನ್ ಅಲ್ಲಿ ಇದ್ದ ಅನ್ನುವಂಥದ್ದನ್ನ ಸಾಕಷ್ಟು ಎವಿಡೆನ್ಸ್ ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಅದೆಲ್ಲದರ ಕೂಡ ವಿಸ್ತೃತವಾದಂತಹ ತನಿಖೆಯನ್ನ ಮಾಡಬೇಕು ಅಂತಂದ್ರೆ 14 ದಿನಗಳ ಕಾಲ ಕಸ್ಟಡಿಗೆ ಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಅಷ್ಟೇ ನಿನ್ನೆ ತನಿಖಾಧಿಕಾರಿಗಳು ಹೇಳಿದ್ರು. ಆದ್ರೂ ಕೂಡ ಅಷ್ಟೇ ಜಡ್ಜ್ ಈ ಒಂದು ಪ್ರಕರಣವನ್ನು ಬಹಳ ಸೀರಿಯಸ್ ಆಗಿ ಪರಿಗಣಿಸಿ ಒಟ್ಟು 6 ದಿನಗಳ ಕಾಲ ಕಸ್ಟಡಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ 13 ಜನ ಆರೋಪಿಗಳನ್ನ ಇದೇ ಒಂದು ಅನ್ನಪೂರ್ಣೇಶ್ವರ ಪೊಲೀಸ್ ಸ್ಟೇಷನ್ ಇರಿಸಿ ವಿಚಾರಣೆಯನ್ನು ಕೂಡ ಈಗಾಗಲೇ ಆರಂಭ ಮಾಡಿರುವಂತದ್ದು. ಸದ್ಯಕ್ಕೆ ಬೆಳಿಗ್ಗೆನೆ ವಿಚಾರಣೆಯನ್ನು ಆರಂಭ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣದ ಒಂದು ತೀವ್ರತೆಯನ್ನು ಕಂಡು ಪೊಲೀಸರು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಪ್ರಕರಣದಲ್ಲಿ ಎಲ್ಲಾ ಒಂದು ಮಾಹಿತಿಯನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ಬೆಳಿಗ್ಗೆ ಇಂಟ್ರಾಗೇಷನ್ ಶುರು ಮಾಡಿದರೆ. ಬೆಳಿಗ್ಗೆ ಇಂಟ್ರಾಗೇಷನ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಈಗಾಗಲೇ ಆರೋಪಿಗಳೇನಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಬಿಟ್ಟು 11 ಜನ ಆರೋಪಿಗಳು ಅವರೆಲ್ಲರನ್ನೂ ಕೂಡ ಇಂಟ್ರಾಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಅವರೊಂದಷ್ಟು ಅಂಶಗಳನ್ನ ಈಗಾಗಲೇ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಅಷ್ಟೇ 8ನೇ ತಾರೀಕಿನಂದು ಕಿಡ್ನಾಪ್ ಮಾಡ್ಕೊಂಡು ಬಂದಂತ ವೇಳೆಯಲ್ಲಿ ಮಧ್ಯಾಹ್ನದ ವೇಳೆಗೆ ಬರ್ತಾರೆ. ಬಂದಂತ ವೇಳೆಯಲ್ಲಿ ಏಕಾಏಕಿ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಆರೋಪಿಗಳು ಹೇಳಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ ಕೂಡ ಅಷ್ಟೇ ಈ ಒಂದು ರೇಣುಕಾ ಸ್ವಾಮಿಯನ್ನ ಚಪ್ಪಲೆಯಿಂದನೂ ಕೂಡ ಅವ್ರು ಹೊಡೆದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಆರೋಪಿಗಳು ಹೇಳಿರುವಂತಹದ್ದು. ಇನ್ನೊಂದು ಏನು ಈಗ ಕಾಣ್ತಿದೆ ಅಂತಂದ್ರೆ, ಆ ನಟ ದರ್ಶನ್ ಕೂಡ ಅಷ್ಟೇ ಅಲ್ಲೇ ಆದಂತಹ ಬಳಿಕ ಆತನಿಗೆ ಹಣವನ್ನ ಕೊಟ್ಟು ಊಟ ಮಾಡಿಕೊಂಡು ಮತ್ತೆ ಬೆಂಗಳೂರು ಕಡೆ ನೋಡಬಾರ್ದು, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯಂತ ಕಾಮೆಂಟ್ಸ್ ಹಾಕಬಾರ್ದು ಅನ್ನೋಂತ ಒಂದು ವಾರ್ನ್ ಮಾಡಿ ದುಡ್ಡು ಕೊಟ್ಟು ಕಳಿಸಿದ್ರು. ಇದಾದಂತಹ ಬಳಿಕ ನಾವೆಲ್ಲರೂ ಸೇರ್ಕೊಂಡು ಮತ್ತೆ ಹಲ್ಲೆಯನ್ನ ಮಾಡಿದ್ವಿ. ಈ ಒಂದು ಸಂದರ್ಭದಲ್ಲಿ ಆತನ ಮರ್ಮಾಂಗಕ್ಕೆ ರಾಡ್ ನಿಂದ ಹೊಡೆದಂತಹ ಪರಿಣಾಮವಾಗಿ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಎಲ್ಲೋ ಒಂದು ರೀತಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಕೂಡ ಅಷ್ಟೇ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿಯಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ. ಯಾಕಂದ್ರೆ ಪವಿತ್ರ ಗೌಡ ಮತ್ತು ದರ್ಶನ್ ದುಡ್ಡು ಕೊಟ್ಟು ವಾಪಸ್ ಹೋದಂತ ಬಳಿಕ ನಾವು ಹಲ್ಲೆ ಮಾಡಿದ್ವಿ, ಅವಾಗ ಸತ್ತೋಗಿದ್ದಾರೆ ಅಂತ ಹೇಳ್ತಿದ್ರೆ ಇದು ನಿಜಾನಾ ಅಥವಾ ಇವರು ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿ ಅಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಪೊಲೀಸರು ಕ್ರಾಸ್ ಕ್ವಶನ್ಸ್ ಅನ್ನ ಮಾಡಕ್ ಮುಂದಾಗ್ತಿರುವಂತದ್ದು. ಒಟ್ಟಲ್ಲಿ ಇವತ್ತಿನ ಬೆಳವಣಿಗೆಯಲ್ಲಿ ನಟ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಉಳಿದಂತ ಆರೋಪಿಗಳೇನಿದ್ದಾರೆ ಪ್ರತಿಯೊಬ್ಬರನ್ನು ಕೂಡ ಇಂಟ್ರಾಗೇಷನ್ ಮಾಡ್ತಾರೆ. ಸಪರೇಟ್ ಆಗಿ ಇಂಟ್ರಾಗೇಷನ್ ಮಾಡ್ತಾರೆ. ಯಾಕಂದ್ರೆ ಎಲ್ಲರನ್ನು ಕೂಡ ಒಟ್ಟಾಗಿ ಇಂಟ್ರಾಗೇಷನ್ ಮಾಡಿದಾಗ ಯಾರು ಏನ್ ಹೇಳ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಬೇರೆ ಆರೋಪಿ ಕೂಡ ಅಷ್ಟೇ ಅದನ್ನೇ ಪೊಲೀಸರಲ್ಲಿ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಆ ಒಂದು ಕಾರಣಕ್ಕೋಸ್ಕರ
ಪ್ರತ್ಯೇಕವಾಗಿ ಇಂಟ್ರಾಗೇಷನ್ ಮಾಡೋದಕ್ಕೆ ರೆಡಿ ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ಪ್ರತ್ಯೇಕವಾಗಿ ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಯಾರ ಬಾಯಲ್ಲಿ ಏನ್ ಬರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಕ್ರಾಸ್ ಕ್ವಶನ್ಸ್ ಕೇಳಿದಂತ ಸಂದರ್ಭದಲ್ಲಿ ಸತ್ಯಾಂಶ ಏನು ಅನ್ನುವಂಥದ್ದು ಹೊರಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರತ್ಯೇಕವಾಗಿ ಇಂಟ್ರಾಗೇಷನ್ ಮಾಡೋಕೆ ರೆಡಿ ಮಾಡ್ಕೊಂತಿದ್ದಾರೆ. ಸದ್ಯಕ್ಕೆ ಪಶ್ಚಿಮ ವಿಭಾಗದ ಎಲ್ಲಾ ಪೊಲೀಸರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಒಬ್ಬೊಬ್ಬ ಇನ್ಸ್ಪೆಕ್ಟರ್ಗೆ ಒಬ್ಬೊಬ್ಬ ಆರೋಪಿಯನ್ನು ವಹಿಸಿದ್ದಾರೆ. ಅವರು ಇಂಟ್ರಾಗೇಷನ್ ಮಾಡಿ ಕಂಪ್ಲೀಟ್ ಆದಂತ ರಿಪೋರ್ಟ್ ನೀಡಲು ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಕೂಡ ವಿಜಯನಗರದ ಎಸಿಪಿ ಆಗಿರುವಂತಹ ಚಂದನ್ ಅವರು ಎನ್ಕ್ವೈರಿಯನ್ನು ಮಾಡ್ತಾರೆ. ಯಾಕಂದ್ರೆ ಅವರಿಬ್ಬರನ್ನು ಕೂಡ ಅಷ್ಟೇ ಮೇಲಧಿಕಾರಿಗಳ ಇಂಟ್ರಾಗೇಷನ್ ಮಾಡುವಂತ ಸಲುವಾಗಿ ಮತ್ತೊಂದಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡುವಂತ ಸಲುವಾಗಿ ಹಿರಿಯ ಅಧಿಕಾರಿಗಳಿಗೆ ಇಂಟ್ರಾಗೇಷನ್ ಮಾಡಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ಇಲ್ಲ ಡಿಸಿಪಿ ಅವ್ರು ಮಾಡ್ತಾರೆ, ಇಲ್ಲ ಎಸಿಪಿ ಅವರು ಇಂಟ್ರಾಗೇಷನ್ ಮಾಡಿದ್ರೆ ಸಿದ್ಧತೆ ಮಾಡ್ಕೊಂತಿದ್ದಾರೆ. ಇನ್ನು ಬೆಳಿಗ್ಗೆ ಉಳಿದಂತ ಆರೋಪಿಗಳ ಇಂಟ್ರಾಗೇಷನ್ ಶುರುವಾಗಿದೆ. ಸದ್ಯಕ್ಕೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಂಟ್ರಾಗೇಷನ್ ಇನ್ನೂ ಕೂಡ ಶುರುವಾಗಿಲ್ಲ. ಸದ್ಯಕ್ಕೆ ಈಗ ಎಸಿಪಿ ಚಂದನ್ ಅವರು ಕೂಡ ಅಷ್ಟೇ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ದಾರೆ. ಬಹುತೇಕ ಈಗ ತಿಂಡಿ ಆದಂತಹ ಬಳಿಕ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಂಟ್ರಾಗೇಷನ್ ಶುರುವಾಗುತ್ತೆ. ಬಹುತೇಕ ಇಂಟ್ರಾಗೇಷನ್ ಆದಂತ ಬಳಿಕ ಮಹಾಜರ್ಗೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ನಿನ್ನೆ ಕೂಡ ಅಷ್ಟೇ ಕೋರ್ಟ್ ನಲ್ಲಿ ಇನ್ನೂ ಮಹಾಜರು ಪ್ರಕ್ರಿಯೆಯನ್ನು ನಾವು ಕಂಪ್ಲೀಟ್ ಮಾಡ್ಕೊಂಡಿಲ್ಲ, ಮಹಾಜರ್ ಮಾಡಬೇಕಾಗಿದೆ. ಕೊಲೆಯಾದಂತಹ ಪ್ಲೇಸ್ ನ ಮಹಾಜರ್ ಮಾಡಬೇಕಾಗಿದೆ, ಕಿಡ್ನಾಪ್ ಆದಂತಹ ಸ್ಥಳದ ಮಹಾಜರ್ ಮಾಡಬೇಕಾಗಿದೆ, ಜೊತೆಗೆ ಬಾಡಿ ಬಿಸಾಕಿದಂತಹ ಸ್ಥಳದ ಮಹಾಜರ್ ಕೂಡ ಅಷ್ಟೇ ಮಾಡಬೇಕಾಗಿದೆ ಅಂತ ಹೇಳಿದ್ರು. ಬಹುತೇಕ ಇವತ್ತು ಮಧ್ಯಾಹ್ನದ ವೇಳೆಗೆ ಇಂಟ್ರಾಗೇಷನ್ ಅನ್ನ ಮುಕ್ತಾಯ ಮಾಡಿಕೊಂಡು ಅವರನ್ನ ಮಹಾಜರ್ಗೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಏನೋ ಈಗಾಗಲೇ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ, ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದವನು ಇವನು, ಈಗ ನಮ್ಗೆ ನ್ಯಾಯ ಎಲ್ಲಿದೆ ಅಂತ ಅವರ ಪೋಷಕರಾಗಿರ್ಬೋದು ಆತನ ಪತ್ನಿ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.